ಆಕಾಶದಾಗ ನೀವು ಏರೋಪ್ಲೇನ್ ಹಾರೋದನ್ನ ನೋಡಿರ್ಬೋದು, ಅಥವಾ ಅದ್ರೊಳಗ ಕೂತಾಗ ಪೈಲಟ್ಸ್ಗಳು ಅನೌನ್ಸ್ಮೆಂಟ್ ಮಾಡೋದನ್ನ ಕೇಳಿರ್ಬೋದು. ಇಲ್ಲ ಏರ್ಪೋರ್ಟಿಗೆ ಭೇಟಿ ಕೊಟ್ಟಾಗ ಒಳ್ಳೆ ಟಿಪ್ ಟಾಪ್ ಡ್ರೆಸ್ ಹಾಕೊಂಡು ಪೈಲಟ್ಗಳು ಏರ್ ಗಳ ಜೊತೆಗೆ ಹೋಗೋದನ್ನ ನೋಡಿರ್ಬೋದು. ನಿಮ್ಗೂ ಅನ್ಸಿರ್ಬೋದು ಇಂಥ ದೊಡ್ಡ ಏರೋಪ್ಲೇನ್ ಅನ್ನ ಹಾರಿಸೋ ಈ ವೃತ್ತಿ ಹೆಂಗಿರ್ತದ, ಕಮರ್ಷಿಯಲ್ ಪೈಲಟ್ಸ್ ಹೆಂಗ್ ಆಗ್ಬೇಕು ಅಂತ ಹೇಳಿ. ಜಾಸ್ತಿ ನಾವು ನೋಡೋದು ಕಮರ್ಷಿಯಲ್ ಪೈಲಟ್ಸು ಹೊರಗಿನ ದೇಶದವರೇ ಇರ್ತಾರ. ಇಂಡಿಯಾದವರು ಸಾಕಷ್ಟು ಇದಾರ, ಆದ್ರೆ ಹೊರಗಿನ ದೇಶದವ್ರು ಎಷ್ಟಿದಾರ ಅಷ್ಟು ಭಾರತದವರು ಇಲ್ಲ. ಸೊ ಹಿಂಗಾಗಿ ನೀವು ಯಾವಾಗಾದ್ರೂ ಯೋಚನೆ ಮಾಡಿದೀರಾ ನಾನು ಕಮರ್ಷಿಯಲ್ ಪೈಲಟ್ ಹೆಂಗ್ ಆಗ್ಬೇಕು ಅಂತ ಹೇಳಿ? ಭಾರತದೊಳಗ ಕಮರ್ಷಿಯಲ್ ಪೈಲಟ್ ಆಗ್ಬೇಕು ಅಂದ್ರ ಅವ್ರ ಇಂಟೆಲಿಜೆನ್ಸ್ ಬಗ್ಗೆ ಪ್ರಾಬ್ಲಮ್ ಇಲ್ಲ, ಆದ್ರ ಕಮರ್ಷಿಯಲ್ ಪೈಲಟ್ ಹೆಂಗ್ ಆಗ್ಬೇಕು ಅನ್ನೋ ಬಗ್ಗೆ ಮಾಹಿತಿ ಜಾಸ್ತಿ ಇಲ್ಲ. ಹಂಗಾಗಿ ಜಾಸ್ತಿ ಹುಡುಗರು ಕಮರ್ಷಿಯಲ್ ಪೈಲಟ್ ಆಗ್ಬೇಕು ಅಂತ ಹೇಳಿ ಯೋಚನೆನ ಮಾಡುದಿಲ್ಲ. ಒಂದು, ಅದು ಬಹಳ ಕಾಸ್ಟ್ಲಿ ಇರಬಹುದು, ಇಲ್ಲ ನಮ್ಗೆ ಹೆಂಗ್ ಆಗ್ಬೇಕು ಗೊತ್ತಿಲ್ಲ ಅನ್ನೋ ಮಾಹಿತಿ ಕೊರತೆಯಿಂದ. ಈ ವಿಡಿಯೋದಾಗ ಕೆಲವೊಂದು ಇನ್ಫಾರ್ಮೇಶನ್ ನಾವು ನೋಡೋಣ ಕಮರ್ಷಿಯಲ್ ಪೈಲಟ್ ಹೆಂಗ್ ಆಗ್ಬೇಕು ಅಂತ ಹೇಳಿ. ನಮ್ಮ ವಿವಾದ ಪಾಡ್ಕಾಸ್ಟ್ ಚಾನೆಲ್ ಒಳಗ ಅಲ್ಟರ್ನೇಟಿವ್ ಕರಿಯರ್ ಬಗ್ಗೆ ಬಹಳ ಮಾತಾಡ್ತೀವಿ. ಅಲ್ಟರ್ನೇಟಿವ್ ಕರಿಯರ್ ಅಂತಂದ್ರ ಯಾರು ಮಾಡದೇ ಇದ್ದಂತ ಕರಿಯರ್ ಅಲ್ಲ, ಆದ್ರ ಎಲ್ಲಾರು ಇಂಜಿನಿಯರ್ ಆಗ್ಬೇಕು ಅಥವಾ ಡಾಕ್ಟರ್ ಆಗ್ಬೇಕು ಅಥವಾ CA ಆಗ್ಬೇಕು ಅಂತ ಹೇಳಿ ನಾವು ಹೋಗ್ತಿರ್ತೀವಿ. ಅದನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಬೇರೆ ಬೇರೆ ವೃತ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು. ಈ ಕಮರ್ಷಿಯಲ್ ಪೈಲಟ್ ಏನು ವಿರಳವಾದ ವೃತ್ತಿ ಏನಲ್ಲ, ಆದ್ರ ಸರಿಯಾದ ಮಾಹಿತಿ ಸಿಕ್ಕ್ರ ನೀವು ಸಣ್ಣಂದಿರ್ತಾಗ ನೀವು ಒಂದ್ಸಲ ಅನ್ಕೊಂಡಿದ್ರ ನಾನು ಏರೋಪ್ಲೇನ್ ಹಾರಿಸಬಹುದೇನೋ ಅಂತ ಹೇಳಿ ಆ ಮಾಹಿತಿಯನ್ನ ಆಮೇಲೆ ಆ ಪ್ಯಾಷನ್ ಅನ್ನ ಮುಂದುವರ್ಸ್ಕೊಂಡು ಖರೇನ ಕಮರ್ಷಿಯಲ್ ಪೈಲಟ್ ಹೆಂಗ್ ಆಗೋದು ನೋಡ್ಲಿಕ್ಕೆ ಇದೊಂದು ಮೊದಲೇ ಹೆಜ್ಜೆ ಅಂತ ಇಟ್ಕೊಳ್ರಿ. ನಾವು ಈ ವಿಡಿಯೋದಾಗ ಮುಂದೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಮಿತ್ ಮತ್ತು ರಿಯಾಲಿಟಿ ಅದನ್ನ ನೋಡೋಣ. ಅಂದ್ರ ಯಾವ್ದು ಊಹಾಪೋಹಗಳು ಇರ್ತಾವ, ಆಮೇಲೆ ಯಾವ್ದು ನಿಜವಾಗ್ಲೂ ಇರ್ತದ, ಅದನ್ನ ಒಂದ್ ಸ್ವಲ್ಪ ಚೆಕ್ ಮಾಡೋಣ. ಒಂದೇದ್ದು, ಬಹಳ ಜನ ಅನ್ಕೋತಿರ್ತಾರ ಬರೀ ಶ್ರೀಮಂತರ ಮಕ್ಕಳ ಮಾತ್ರ ಪೈಲಟ್ ಗಳಾಗಬಹುದು ಅಂತ ಹೇಳಿ. ಆದ್ರೆ ರಿಯಾಲಿಟಿ ಅಂದ್ರ ಸಾಕಷ್ಟು ಮಿಡಲ್ ಕ್ಲಾಸ್ ವಿದ್ಯಾರ್ಥಿಗಳನ್ನು ತಮ್ಮ ಎಜುಕೇಶನ್ ಲೋನ್ ಬಳಸಿ ಆಮೇಲೆ ತಮ್ಮ ಒಂದು ಏರೋಪ್ಲೇನ್ ಅನ್ನ ಹಾರಿಸೋ ಪ್ಯಾಷನ್ ಅನ್ನು ಬಳಸಿ ಪೈಲಟ್ ಆಗ್ತಾರ. ಎರಡನೇ ಮಿತ್ತು, ನಾವು ಒಂದ್ಸತಿ ಪೈಲಟ್ ಆದ್ರ ಯಾವುದೇ ಏರ್ಲೈನ್ ಅನ್ನ ಸೇರ್ಕೊಂಡು ಅಲ್ಲಿ ಜಾಬ್ ಮಾಡಬಹುದು ಅಂತ ಹೇಳಿ. ಆದ್ರೆ ಯಾವುದೇ ಏರ್ಲೈನ್ ಬೇರೆ ಯಾವುದೇ ಕೆಲಸದ ಗತೆ ಗ್ಯಾರಂಟಿ ಕೊಡುದಿಲ್ಲ. ಫ್ಲೈಯಿಂಗ್ ಸ್ಕೂಲ್ಸ್ ನಿಮ್ಗ ಟ್ರೈನಿಂಗ್ ಕೊಡ್ತಾವ, ಏರ್ಲೈನ್ಸ್ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾವ ಬೇರೆ ಯಾವುದೇ ಒಂದು ಕಂಪನಿ ತರ. ನಿಮ್ಮ ಸ್ಕಿಲ್ಲು, ನಿಮ್ಮ ಫ್ಲೈಯಿಂಗ್ ಅವರ್ಸು, ನಿಮ್ಮ ದಕ್ಷತೆ ಇವೆಲ್ಲ ಚಲೋ ಇತ್ತು ಅಂತಂದ್ರ ಆಟೋಮೆಟಿಕ್ಲಿ ನೀವು ಕಂಟಿನ್ಯೂಸ್ ಆಗಿ ಜಾಬ್ ಮಾಡ್ಕೊಂಡು ಹೋಗ್ಬೋದು. ಮೂರನೇ ಮಿತ್ತು, ಏರ್ಲೈನ್ ಪೈಲಟ್ ಆಗ್ಬೇಕು ಅಂದ್ರ ಯಾವ್ದಾದ್ರು ಒಂದು ಎಕ್ಸಾಮ್ ಒಳಗ ನಾವು ಫೇಲ್ ಆದ್ವಿ ಅಂತಂದ್ರ ಮುಂದ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿರ್ತಾರ. ಆದ್ರೆ ಅದು ಸುಳ್ಳು. ಅಲ್ಲೇ ಅಟೆಂಪ್ಟ್ ಮಾಡ್ಬೋದು, ಪುನಃ ಪ್ರಯತ್ನ ಮಾಡಿ ಪೈಲಟ್ ಆಗ್ಬಹುದು. ನಾಲ್ಕನೇ ಮಿತ್ತು, ಈ ಏರ್ಲೈನ್ ಪೈಲಟ್ ಆಗ್ಬೇಕು ಅಂದ್ರ ಹೊರದೇಶದೊಳಗ ಚಲೋ ಟ್ರೈನಿಂಗ್ ಸಿಗ್ತದ, ಭಾರತದಾಗ ಸಿಗುದಿಲ್ಲ ಅಂತ ಹೇಳಿ. ಆದ್ರ ರಿಯಾಲಿಟಿ ಭಾರತದಾಗನು ಬಹಳಷ್ಟು ಟ್ರೈನಿಂಗ್ ಸೆಂಟರ್ ಬಂದಾವ, ಒಳ್ಳೊಳ್ಳೆ ತರಬೇತಿಗಳನ್ನ ಕೊಡ್ತಾವ. ಐದನೇ ಮಿತ್ತು, ಒಂದ್ಸರ್ತಿ ನಾನ್ ಪೈಲಟ್ ಆದ್ರ ನನ್ನ ಕೆಲಸ ಗ್ಲಾಮರಸ್ ಆಗ್ತದ, ಬಹಳ ಮಜವಾಗಿರ್ತದ ಅಂತ ಹೇಳಿ ಜನ ಅನ್ಕೋತಾರ. ಆದ್ರ ರಿಯಾಲಿಟಿ ಬೇರೆ ಯಾವುದೇ ಉದ್ಯೋಗದ ಗತೆ ಇಲ್ಲಿಯೂ ಕೂಡ ಆರಂಭದಾಗ ಬಹಳ ಕೆಲಸ ಮಾಡ್ಬೇಕಾಗ್ತದ, ಸ್ಯಾಲ್ರಿ ಕಡಿಮೆ ಇರ್ತದ. ಆದ್ರ ಒಂದೇನು ಅಂತಂದ್ರ ಜಾಸ್ತಿ ರೆಸ್ಪೆಕ್ಟ್ ಇರ್ತದ, ಆಮೇಲೆ ಬಹಳಷ್ಟು ಸೌಲಭ್ಯಗಳು ನಿಮ್ಗ ಒದಗ್ತಾವ. ಇನ್ನೂ ಒಂದು ಮಿತ್ ಅದ, ಏರ್ಲೈನ್ ಪೈಲಟ್ ಅಂದ್ರ ಟ್ಯಾಕ್ಸಿ ಡ್ರೈವರ್ ತರ ಅಥವಾ ಬಸ್ ಡ್ರೈವರ್ ತರ. ಈಗೇನ್ ನಾವು ಪ್ರೈವೇಟ್ ಬಸ್ಸಸ್ ಗಳನ್ನ ನೋಡ್ತಿರ್ತೀವಿ, ಅದ್ರೊಳಗೇನ್ ಡ್ರೈವರ್ ಇರ್ತಾರ, ಅದರ್ ಡ್ರೈವರ್ ಒಂದು ಎಕ್ಸಾಗರೇಟೆಡ್ ಜಾಬ್ ಅಂತ ಹೇಳಿದ್ರೆ ಕಮರ್ಷಿಯಲ್ ಪೈಲಟ್. ಈ ಡ್ರೈವರ್ ಮಾಡೋ ಕೆಲಸನ ಪೈಲಟ್ ಗಳು ಮಾಡ್ತಾರ ಅಂತ ಹೇಳಿ ತಲೆಯಾಗಿರ್ತದ. ಅದು ಸುಳ್ಳು. ಯಾಕಂತ ಹೇಳಿದ್ರೆ ಏರೋಪ್ಲೇನ್ ಹಾರಿಸೋದು ಅಂತಂದ್ರ ಬಸ್ ಓಡಿಸೋಕ್ಕಿಂತ 1000 ಪಟ್ಟು ಜವಾಬ್ದಾರಿಯುತ. ಅಲ್ಲಿ ಸಾಕಷ್ಟು ಜನರ ಸೇಫ್ಟಿ ನಮ್ ಕೈಯಾಗಿರ್ತದ. ಆಮೇಲೆ ಬಹಳ ಕಾಂಪ್ಲಿಕೇಟೆಡ್ ಟೆಕ್ನಾಲಜಿನ ಏರೋಪ್ಲೇನ್ ದಾಗ ಅಳವಡಿಸಲಾಗಿರ್ತದ. ಹಿಂಗಾಗಿ ನಾವು ಅದನ್ನೆಲ್ಲ ಕಲ್ತ್ಕೊಂಡು ಫ್ರಮ್ ಪಾಯಿಂಟ್ A ಟು ಪಾಯಿಂಟ್ B ಹಾರಿಸೋದಂತಂದ್ರ ಅಷ್ಟು ಸುಲಭನೂ ಅಲ್ಲ. ಅದಕ್ಕಾಗಿನೇ ಆ ಜಾಬಿಗೆ ರೆಸ್ಪೆಕ್ಟ್ನೂ ಇರ್ತದ. ಈ ಕಮರ್ಷಿಯಲ್ ಪೈಲಟ್ ದ ಸ್ಯಾಲರಿ ರಿಯಾಲಿಟಿ ಏನು ಅನ್ನೋದು ನೋಡೋಣ. ಯಾಕಂದ್ರೆ ಯಾವ್ದೋ ನೀವು ಜಾಬ್ ಸೇರ್ಕೋಬೇಕು ಅಂತಂದ್ರ ಮೊದ್ಲು ವಿಚಾರ ಬರೋದು ನಾನು ಎಷ್ಟು ಗಳಿಸಬಹುದು ಅಂತ ಹೇಳಿ. ಭಾರತದಾಗಿನ ಯಾವುದೇ ಒಂದು ಏರ್ಲೈನ್ಸ್ ನೀವು ಜಾಯಿನ್ ಆದ್ರ ಇನಿಷಿಯಲ್ ಸ್ಯಾಲರಿ ನಿಮ್ಗ 1.5 ರಿಂದ 3 ಲಕ್ಷ ಪ್ರತಿ ತಿಂಗಳು ಇರ್ತದ. 3 ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ಆದ್ರ ಅದ ಕೆಲಸ 5 ರಿಂದ 7 ಲಕ್ಷನೂ ಕೊಡಬಹುದು. ವೈಡ್ ಬಾಡಿ ಏರ್ಕ್ರಾಫ್ಟ್ ಏನಿರ್ತಾವ, A350, B787 ಇಂಥ ಏರೋಪ್ಲೇನ್ ಗಳ ಪೈಲಟ್ ಆದ್ರ 7 ರಿಂದ 10 ಲಕ್ಷದವರೆಗೂ ಸಂಬಳ ನಾವು ಪ್ರತಿ ತಿಂಗಳ ಪಡಿಬಹುದು. ಇದ ನೀವು ಫಾರಿನ್ ಏರ್ಲೈನ್ಸ್ ಒಳಗೆ ಜಾಯಿನ್ ಆತಂತಂದ್ರ ನಿಮ್ಗ ಮಿನಿಮಮ್ 30 ರಿಂದ 40% ಜಾಸ್ತಿ ಸಂಬಳ ಅಲ್ಲಿ ಸಿಗ್ತದ. ಕಮರ್ಷಿಯಲ್ ಪೈಲಟ್ ಆಗ್ಲಿಕ್ಕೆ ಈ ಕೆಳಗಿನ 3 ಟ್ರ್ಯಾಕ್ ಮ್ಯಾನೇಜ್ ಮಾಡಬೇಕು. ಅವೇನು ಅಂತಂದ್ರ, ಒಂದನೇದ್ದು ಎಜುಕೇಶನ್ ಮತ್ತು ಮೆಡಿಕಲ್. ಒಂದು ಒಳ್ಳೆ ಸುದ್ದಿ ಏನಂತಂದ್ರ ಕಮರ್ಷಿಯಲ್ ಪೈಲಟ್ ಆಗ್ಲಿಕ್ಕೆ ಯಾವ್ದ ಡಿಗ್ರಿ ಅಗತ್ಯ ಇಲ್ಲ. ಆದ್ರೆ ಒಂದು ಶರ್ತ್ ಏನಂದ್ರೆ PUC ಒಳಗ ಫಿಸಿಕ್ಸ್ ಆಮೇಲೆ ಮ್ಯಾಥಮೆಟಿಕ್ಸ್ ಅವನ್ನ ನೀವು ತಗೊಂಡಿರ್ಬೇಕು. ಎರಡನೇ ಟ್ರ್ಯಾಕು ಟ್ರೈನಿಂಗ್.
ಮಿನಿಮಮ್ 200 ಫ್ಲೈಯಿಂಗ್ ಅವರ್ಸ್ ಇರಬೇಕು. ಆಮೇಲೆ DGCA ಅಪ್ರೂವ್ಡ್ ಥಿಯರಿ ಎಕ್ಸಾಮ್ಸ್ ಒಳಗ ಯಾವುದೋ ಒಂದು ಫ್ಲೈಯಿಂಗ್ ಸ್ಕೂಲ್ ಒಳಗ ನೀವು ಪಾಸ್ ಆಗಿರ್ಬೇಕು. ಮೂರನೇ ಟ್ರ್ಯಾಕು ದುಡ್ಡು ಮತ್ತು ಸಮಯ. ಯಾವುದೇ ಕಮರ್ಷಿಯಲ್ ಪೈಲಟ್ ಆಗ್ಬೇಕು ಅಂದ್ರ ಮಿನಿಮಮ್ 45 ಲಕ್ಷ, ಮ್ಯಾಕ್ಸಿಮಮ್ 1.5 ಕೋಟಿ ಅಷ್ಟು ನೀವು ಬಜೆಟ್ ಇಟ್ಕೊಂಡು ಕಮರ್ಷಿಯಲ್ ಪೈಲಟ್ ಆಗ್ಲಿಕ್ಕೆ ಕನಸು ಕಾಣಬಹುದು. ಭಾರತದೊಳಗ ಎಲ್ಲಾನು DGCA ನಿಯಂತ್ರಣದಾಗಿರ್ತದ. DGCA ಅಂದ್ರ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್. ಭಾರತ ಒಳಗ ಯಾವುದೇ ಒಂದು ಏರೋಪ್ಲೇನ್ ಹಾರಾಟ ಇರ್ಲಿ, ಹೆಲಿಕಾಪ್ಟರ್ ಇರ್ಲಿ, ಅದಕ್ಕೆ ಸಂಬಂಧಪಟ್ಟಿದ ಕಂಪನಿ ಆಗ್ಲಿ, ಕಮರ್ಷಿಯಲ್ ಪೈಲಟ್ಸ್ ಆಗ್ಲಿ, ಇವೆಲ್ಲಾನು DGCA ಕಂಟ್ರೋಲ್ದಾಗ ಬರ್ತಾವ. ಈ ಕಮರ್ಷಿಯಲ್ ಪೈಲಟ್ ಆಗ್ಲಿಕ್ಕೆ ಎಲಿಜಿಬಿಲಿಟಿ ಏನ್ ಬೇಕು? ನಿಮ್ಮ ವಯಸ್ಸು ಮಿನಿಮಮ್ 17 ವರ್ಷ ಇರಬೇಕು. ಎಜುಕೇಶನ್ ಈಗ ಮೊದಲೇ ಹೇಳ್ದಂಗ 10+2 ವಿತ್ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಇರಬೇಕು. ಇಂಗ್ಲಿಷ್ ಪ್ರೊಫಿಷಿಯನ್ಸಿ ಇರಬೇಕು. ಯಾಕಂದ್ರೆ ಕಮರ್ಷಿಯಲ್ ಪೈಲಟ್ ಆಗ್ಲಿಕ್ಕೆ ಇಂಗ್ಲಿಷು ಬಹಳ ಚಲೋ ಬರ್ತಿರ್ಬೇಕು. ಅದರೊಳಗೂ ಏವಿಯೇಷನ್ ಇಂಗ್ಲಿಷ್ ಅಂತ ಹೇಳ್ತಾರ. ಅದ್ರೊಳಗೆ ಟ್ರೈನಿಂಗ್ ಕೊಡ್ಲಾಗ್ತದ. ಆದ್ರೆ ನೀವು ಇಂಗ್ಲಿಷ್ ಒಳಗ ಮೊದ್ಲ ಬಹಳ ಚಲೋ ಇದ್ರಿ ಅಂದ್ರ ಇದು ನಿಮ್ಗೆ ಹೆಲ್ಪ್ ಆಗ್ತದ. ಆಮೇಲೆ DGCA ಕ್ಲಾಸ್ 1 ಮೆಡಿಕಲ್ ಎಕ್ಸಾಮ್ ನೀವು ಪಾಸ್ ಆಗ್ಬೇಕು. ವಿಷನ್ ಕರೆಕ್ಟೇಬಲ್ ಒಳಗ ಇರಬೇಕು. ಕರೆಕ್ಟೇಬಲ್ ಒಳಗ ಅಂತಂದ್ರ ಅವನ್ ಕೆಲವೊಂದು ನಿಮ್ಮ ದೃಷ್ಟಿ ಶಕ್ತಿ ಇಷ್ಟು ರೇಂಜ್ನಾಗ ಇರಬೇಕು ಅಂತ ಹೇಳಿ ಕೆಲವೊಂದು ರೂಲ್ ಇರ್ತಾವ. ಆ ಲಿಮಿಟ್ ಒಳಗ ನಿಮ್ಮ ವಿಷನ್ ಇರಬೇಕು. ನೀವು ಅಕಸ್ಮಾತ್ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ತಗೊಳ್ದೇ ಇದ್ರ ಕೆಲವೊಂದು ಬ್ರಿಡ್ಜ್ ಆಪ್ಷನ್ಸ್ ಇರ್ತಾವ. ಆದ್ರ ಯೂಶುವಲಿ ಫಿಸಿಕ್ಸ್ ಮ್ಯಾಥ್ಸ್ ಇದ್ದವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಸಿಗ್ತದ. ಈ ಕಮರ್ಷಿಯಲ್ ಪೈಲಟ್ ಆಗ್ಬೇಕು ಅಂತಂದ್ರ ಕೆಲವೊಂದು ಲೈಸೆನ್ಸ್ ಬೇಕಾಗ್ತವ. ಇದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಒಂದನೇ ಲೈಸೆನ್ಸು ಸ್ಟೂಡೆಂಟ್ ಪೈಲಟ್ ಲೈಸೆನ್ಸ್ ಅಂತ ಹೇಳ್ತಾರ, SPL. ಇದೇನಂದ್ರ ನೀವು ಮೊದ್ಲ ಹಾರಾಟ ಆರಂಭಿಸ್ಲಿಕ್ಕೆ ಪ್ರವೇಶ ಅನುಮತಿ ಅಂದ್ರ ಲರ್ನರ್ಸ್ ಲೈಸೆನ್ಸ್ ಇದ್ದಂಗಿದು. ಎರಡನೇ ಲೈಸೆನ್ಸು ಪ್ರೈವೇಟ್ ಪೈಲಟ್ ಲೈಸೆನ್ಸ್, PPL. ಇದು ನೀವು SPL ಆಗಿ 40 ಫ್ಲೈಯಿಂಗ್ ಅವರ್ಸ್ ಆದ್ಮೇಲೆ ಪ್ರೈವೇಟ್ ಪೈಲಟ್ ಲೈಸೆನ್ಸ್ಗೆ ಅಪ್ಲೈ ಮಾಡಬಹುದು. ಇದು ಬರೇ ಕಲಿಕೆಯ ಹಂತ. ಇಲ್ಲೇ ನಿಮ್ಗ ದುಡ್ಡು ಗಳಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಮೂರನೇದ್ದು ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್. ಇದ ಮುಖ್ಯವಾದ ಲೈಸೆನ್ಸ್. ಇದರ ರಿಕ್ವೈರ್ಮೆಂಟು ನೀವು ಈ ಮುಂಚೆ 200 ಫ್ಲೈಯಿಂಗ್ ಅವರ್ಸ್ ಮುಗಿಸಿರ್ಬೇಕು. ಆಮೇಲೆ ಥಿಯರಿ ಎಕ್ಸಾಮ್ಸ್ ಇರ್ತಾವ. ಏರ್ ರೆಗ್ಯುಲೇಷನ್ಸ್, ಮೆಟರಾಲಜಿ, ನೇವಿಗೇಷನ್, ಟೆಕ್ನಿಕಲ್, ಹಿಂಗ ಹಲವಾರು ಥಿಯರಿ ಎಕ್ಸಾಮ್ಸ್ ಇರ್ತಾವ. ಆ ಎಕ್ಸಾಮ್ಸ್ ಅನ್ನ ಪಾಸ್ ಆಗ್ಬೇಕು. ಇವೆಲ್ಲ ಸಿಕ್ಕಿನ ಮ್ಯಾಲಿನ ನೀವು ಕಾನೂನುಬದ್ಧವಾಗಿ ಕಮರ್ಷಿಯಲ್ ಪೈಲಟ್ ಆಗ್ಬಹುದು. ಈ ಲೈಸೆನ್ಸ್ ಸಿಕ್ಕ ಮೇಲೆ ಇನ್ನೂ ಒಂದಿರ್ತದ, ಅದಕ್ಕೆ ಟೈಪ್ ರೇಟಿಂಗ್ ಅಂತ ಹೇಳ್ತಾರ. ಇವು ಬೇರೆ ಬೇರೆ ಏರ್ಲೈನ್ಸ್ ಏನಿರ್ತಾವ ಅದಕ್ಕೆ ಸಂಬಂಧಪಟ್ಟ ಸ್ಪೆಷಲ್ ಟ್ರೈನಿಂಗ್. ಆ ಟ್ರೈನಿಂಗ್ ಅನ್ನು ಪಾಸ್ ಆದ್ಮೇಲೆ ಆಯಾ ಏರ್ಲೈನ್ಸ್ ಏರೋಪ್ಲೇನ್ ಅನ್ನ ಹಾರಿಸಬಹುದು. ಈ ಕಮರ್ಷಿಯಲ್ ಪೈಲಟ್ ಒಳಗ ಜಾಸ್ತಿ ಜನರು ಎಲ್ಲಿ ಫೇಲ್ ಆಗ್ತಾರ ಅಥವಾ ಜಾಸ್ತಿ ಜನರ ಕನಸು ಎಲ್ಲಿ ಕೊನೆ ಆಗ್ತಾವಂತಂದ್ರ ಮೆಡಿಕಲ್ ಟೆಸ್ಟ್ ನಾಗ. DGCA ಕ್ಲಾಸ್ 1 ಮೆಡಿಕಲ್ ಟೆಸ್ಟ್ ಹಾರ್ಟ್ ಟೆಸ್ಟ್ ನೋಡ್ತದ, ECG, ವಿಷನ್, ಆಮೇಲೆ ಕಲರ್ ಪರ್ಸೆಪ್ಷನ್. ಕಲರ್ ಬ್ಲೈಂಡ್ನೆಸ್ ಇತ್ತು ಅಂತಂದ್ರ ಅಲೋ ಮಾಡುದಿಲ್ಲ. ಹೀರಿಂಗ್ ಟೆಸ್ಟ್ ಅಂದ್ರೆ ಸರಿಯಾಗಿ ಕೇಳಿಸ್ತದೋ ಇಲ್ಲೋ, ಬ್ಲಡ್ ಫ್ಲೋ ಸರಿಯಾಗಿ ಇರ್ತದೋ ಇಲ್ಲೋ, ಆಮೇಲೆ ಮೆಂಟಲ್ ಫಿಟ್ನೆಸ್, ಇಂಥವೆಲ್ಲ ತಪಾಸಣೆ ಇರ್ತದ. ನಿಮಗೇನಾದ್ರೂ ಹೃದಯ ಸಂಬಂಧಿ ಕಾಯಿಲೆಗಳು ಇತ್ತು ಅಂದ್ರ ಅಥವಾ ಕಲರ್ ಬ್ಲೈಂಡ್ನೆಸ್ ಇದ್ರ ಅಥವಾ ಬ್ಲಡ್ ಪ್ರೆಷರ್ ಸರಿಯಾಗಿರ್ಲಿಲ್ಲ ಅಂತಂದ್ರ ನೀವು ಮೊದ್ಲ ಡಿಸ್ಕ್ವಾಲಿಫೈ ಆಗ್ಬಿಡ್ತೀರಿ. ಸೊ ಹಿಂಗಾಗಿ ಯಾವ್ದ ಫ್ಲೈಯಿಂಗ್ ಎಂಬಿಷನ್ ಇತ್ತು ಅಂತಂದ್ರ ನೀವು ಫಸ್ಟ್ ಮೆಡಿಕಲ್ ಕ್ಲಿಯರ್ ಆಗಬೇಕು. ನೀವು ಮೆಡಿಕಲ್ ಆಗಿ ಫಿಟ್ ಆಗಿದ್ರ ಮಾತ್ರ ಬಹಳಷ್ಟು ಜನರನ್ನ ಕೊಂಡೊಯ್ಯೋ ಅಂತ ಒಂದು ವಿಮಾನವನ್ನ ನಿಮ್ಗ ಹಾರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಭಾರತದಾಗ ಕೆಲವೊಂದು ಕಮರ್ಷಿಯಲ್ ಪೈಲಟ್ ಟ್ರೈನಿಂಗ್ ಕೋರ್ಸಸ್ ಅವ. ಇದ್ರ ಲಿಸ್ಟ್ ನಾನು ಇಲ್ಲಿ ಕೊಟ್ಟಿನಿ. ನೀವು ವಿಡಿಯೋ ಪಾಸ್ ಮಾಡಿ ಈ ಲಿಸ್ಟ್ ಅನ್ನ ನೋಡಬಹುದು. ಮುಖ್ಯವಾಗಿ IGRUA ಅಂದ್ರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಉಡಾನ್ ಅಕಾಡೆಮಿ ಇದದ. ನ್ಯಾಷನಲ್ ಫ್ಲೈಯಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ NFTI ಅದದ. ಹಿಂಗ ಬೇರೆ ಬೇರೆ ಕಮರ್ಷಿಯಲ್ ಫ್ಲೈಯಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅವ ಭಾರತ ಒಳಗ. ಇದ್ರ ಫೀಸ್ ಬಂದು ಸರ್ವೇ ಸಾಧಾರಣವಾಗಿ ಎಲ್ಲಾರ್ದು ಆಲ್ಮೋಸ್ಟ್ ಸೇಮ್ ಅದ. 45 ಲಕ್ಷಕ್ಕೆ ಸ್ಟಾರ್ಟ್ ಆಗ್ತದ, ಅಪ್ ಟು 55ರಿಂದ 60 ಲಕ್ಷ ತನಕನು ಅದ್ರ ಖರ್ಚು ಬರ್ತದ. ಇದು ಬರೀ ಫೀಸ್ ಮಾತ್ರ. ಆಮೇಲೆ ಅಲ್ಲಿ ಇರ್ಲಿಕ್ಕೆ ಊಟದ್ದು ಅವೆಲ್ಲ ಬೇರೆ ಖರ್ಚುಗಳು. ಇದೇ ರೀತಿ ನೀವೇನಾದ್ರೂ ಭಾರತದ ಹೊರಗಡೆ ಹೋಗಿ ಕಮರ್ಷಿಯಲ್ ಪೈಲಟ್ ಟ್ರೈನಿಂಗ್ ಪಡಿಬೇಕು ಅಂತಂದ್ರ ಒಂದು 5 ಅಕಾಡೆಮಿ ಹೆಸರು ನಾನು ಈ ಲಿಸ್ಟ್ ನ ಕೊಟ್ಟಿನಿ. ಇದನ್ನ ನೀವು ನೋಡಬಹುದು. ಮುಖ್ಯವಾಗಿ ಅಮೆರಿಕಾದಾಗ, UK ಒಳಗ, ಆಸ್ಟ್ರೇಲಿಯಾ ಒಳಗ, ಸೌತ್ ಆಫ್ರಿಕಾ ಇಂಥೆಲ್ಲ ಕಂಟ್ರಿ ಒಳಗ ಈ ಕಮರ್ಷಿಯಲ್ ಪೈಲಟ್ ಟ್ರೈನಿಂಗ್ ಕೋರ್ಸಸ್ ಇರ್ತಾವ. ಇದ್ರ ಖರ್ಚು ಬಂದು 65ರಿಂದ 85 ಲಕ್ಷ, ಕೆಲವೊಂದು ಕಡೆ 1 ಕೋಟಿ ಮೇಲೆ ಇರ್ತದ. ನೆನಪಿಡ್ರಿ, ಇದು ಬರೀ ಫೀಸ್ ಮಾತ್ರ. ನೀವು ಇರ್ಲಿಕ್ಕೆ ಅಲ್ಲಿ ಹೋಗೋ ಬರೋ ಖರ್ಚು ಅದೆಲ್ಲ ಎಕ್ಸ್ಟ್ರಾ.
ಆದ್ರೆ ಒಂದೇನಂತಂದ್ರ ಇದು PUC ಸೆಕೆಂಡ್ ಇಯರ್ ಆದ್ಮೇಲೆನೆ ಸ್ಟಾರ್ಟ್ ಆಗೋದ್ರಿಂದ ಇದನ್ನು ಒಂದು ಡಿಗ್ರಿ ಅಂತ ಹೇಳಿ ನೀವು ಪರಿಗಣಿಸಬಹುದು. ಯಾಕಂದ್ರ ನೀವು ಬೇರೆ ಏನಾದ್ರೂ ಒಂದು ಡಿಗ್ರಿ ಮಾಡ್ಬೇಕು ಅಂದ್ರ ಇವತ್ತಿನ ಕಾಲದಾಗ ಇಂಜಿನಿಯರಿಂಗ್ ಮಾಡ್ಬೇಕು ಅಂತಂದ್ರು ಕನಿಷ್ಠ ಪಕ್ಷ ಒಂದು 25 ರಿಂದ 30 ಲಕ್ಷ ಖರ್ಚಾಗ್ತದ. ಆದ್ರ ಆ ಇಂಜಿನಿಯರಿಂಗ್ ಮಾಡಿದ್ಮೇಲೆ ಮೊದಲೇ ಸ್ಯಾಲರಿ ಎಷ್ಟು ಬರಬಹುದು ಅದನ್ನೆಲ್ಲ ಕಂಪೇರ್ ಮಾಡ್ತಿರ್ಲಿಕ್ಕೆ ಈ ಕಮರ್ಷಿಯಲ್ ಪೈಲಟ್ ಟ್ರೈನಿಂಗ್ ಫೀಸ್ ಅಷ್ಟೇನ್ ಜಾಸ್ತಿ ಅನಿಸೋದಿಲ್ಲ. ಯಾಕಂತಂದ್ರೆ ಒಂದ್ಸತಿ ನೀವು ಪೈಲಟ್ ಆದ್ಮೇಲೆ ನಿಮ್ ಸಂಬಳನೂ ಅದೇ ರೀತಿ ಬಹಳ ಜಾಸ್ತಿ ಇರ್ತದ. ನೀವು ಕಮರ್ಷಿಯಲ್ ಪೈಲಟ್ ಟ್ರೈನಿಂಗ್ ಮುಗಿಸಿದ್ಮೇಲೆ ಯಾವ್ದಾದ್ರು ಏರ್ಲೈನ್ಸ್ ಒಳಗೆ ನಿಮ್ ಜಾಬ್ ಸಿಗದೆ ಹೋದ್ರ ಇನ್ನು ಕೆಲವೊಂದು ಅಲ್ಟರ್ನೇಟಿವ್ ಕರಿಯರ್ಸ್ ಅದ್ರೊಳಗೆ ಇರ್ತಾವ. ಫಾರ್ ಎಕ್ಸಾಂಪಲ್, ನೀವ ಒಬ್ಬ ಫ್ಲೈಟ್ ಇನ್ಸ್ಟ್ರಕ್ಟರ್ ಆಗ್ಬೋದು ಅಥವಾ ಚಾರ್ಟರ್ ಪೈಲಟ್ ಆಗ್ಬೋದು. ಚಾರ್ಟರ್ ಪೈಲಟ್ ಅಂತಂದ್ರ ಕೆಲವೊಂದು ಏರೋಪ್ಲೇನ್ಗಳು ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಅಥವಾ ರಾಜಕಾರಣಿಗಳಿಗೆ ಮೀಸಲಾಗಿರ್ತಾವ. ಅವರು ಅದನ್ನ ಬಾಡಿಗೆ ತಗೋತಾರ. ಅಂತ ಸಣ್ಣ ಸಣ್ಣ ಏರೋಪ್ಲೇನ್ ಅನ್ನ ನೀವು ಹಾರಿಸಬಹುದು. ಕಾರ್ಗೋ ಆಪರೇಷನ್ಸ್ ಒಳಗ ನೀವು ಜಾಯ್ನ್ ಆಗ್ಬಹುದು, ಏರಿಯಲ್ ಸರ್ವೆ ಮಾಡಬಹುದು, ಇಲ್ಲ ಕಾರ್ಪೊರೇಟ್ ಏವಿಯೇಷನ್ ಒಳಗೆ ಜಾಯ್ನ್ ಆಗ್ಬಹುದು. ಹಿಂಗ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಸಿಕ್ಕ ಮೇಲೆ ದೊಡ್ಡ ದೊಡ್ಡ ವಿಮಾನನ ಹಾರಿಸ್ಬೇಕು ಅಂತಿಲ್ಲ, ಬೇರೆ ಜಾಬ್ಗಳು ನಿಮ್ಗ ಸಿಗ್ತಾವ. ನೀವೇನಾದ್ರೂ ಸಣ್ಣಂದಿರ್ತ ಒಂದು ಕಾಗದದ ಏರೋಪ್ಲೇನ್ ಅನ್ನು ಮಾಡಿ ಅದನ್ನ ಹಾರಿಸಿ ನೋಡಿ. ನಾನು ಆಕ್ಚುಲ್ ಆಗಿ ದೊಡ್ಡ ಏರೋಪ್ಲೇನ್ ಅನ್ನು ಹಾರಿಸೋ ಪೈಲಟ್ ಆದ್ರೆ ಎಷ್ಟು ಚಲೋ ಇರ್ತದ ಅಂತ ಹೇಳಿ ನೀವೇನಾದ್ರೂ ಕನಸು ಕಂಡಿದ್ರ, ಆಮೇಲೆ ಈ ಏರೋಪ್ಲೇನದ್ದು ಟರ್ಮಿನಾಲಜೀಸ್ಗಳು ನಿಮಗ ಚಂದಾಗ ಅರ್ಥ ಆಗ್ತಾ ಇದ್ರ, ದೇಶ ವಿದೇಶಗಳ ಸಂಚಾರ ಮಾಡಬೇಕು ಅಂತ ಹೇಳಿ ನಿಮ್ಗ ಅನ್ಸಿದ್ರ, ಇದು ಒಂದು ರೀತಿ ಜನಸೇವೆ ದೇಶ ಸೇವೆ ಅಂತ ಹೇಳಿ ನೀವೇನಾದ್ರೂ ಅನ್ಕೊಂಡಿದ್ರ ಈ ಕಮರ್ಷಿಯಲ್ ಪೈಲಟ್ ಕರಿಯರ್ ಅನ್ನ ನೀವು ಆಯ್ಕೆ ಮಾಡ್ಕೋಬಹುದು. ಇದನ್ನ ನೀವು ಇಮೋಷನಲ್ ಆಗಿ ಆಯ್ಕೆ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ಮೆಡಿಕಲ್ ಆಗಿ ಫಿಟ್ ಇದೀರಿಲ್ಲೋ ಅಂತ ಹೇಳಿ ನೋಡ್ಕೊಳ್ರಿ. ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಇದಕ್ಕೆ ಮ್ಯಾಚ್ ಆಗ್ತದಿಲ್ಲೋ ನೋಡ್ಕೊಳ್ರಿ. ಆಗದೆ ಇದ್ರೂನು ಈಗ ಎಜುಕೇಶನ್ ಲೋನ್ ಎಲ್ಲ ಸಿಗ್ತಾವ. ಆ ಎಜುಕೇಶನ್ ಲೋನ್ ತಗೊಂಡು ಈ ಟ್ರೈನಿಂಗ್ ಮುಗಿಸ್ಕೊಂಡು ಆಮೇಲೆ ನಾನು ಅದನ್ನ ಲೋನ್ ಮುಟ್ಟಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರ ನೀವು ಈ ಕರಿಯರ್ ಅನ್ನ ಆಯ್ಕೆ ಮಾಡ್ಕೋಬಹುದು. ಮೊದಲಿನಿಂದ ಸರಿಯಾಗಿ ಪ್ಲಾನ್ ಮಾಡಿದ್ರ ಏವಿಯೇಷನ್ ನಿಮ್ಮ ಜೀವನ ಬದಲಾಯಿಸಬಹುದು. ಇದು ಒಂದು ಅಲ್ಟರ್ನೇಟಿವ್ ಕರಿಯರ್ ಅಂತ ಹೇಳಿ ನೀವು ಇವತ್ತಿಂದ ಕನ್ಸಿಡರ್ ಮಾಡ್ರಿ. ನಿಮ್ಗೆ ಇದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅಂದ್ರ ಕೆಳಗೆ ಕಾಮೆಂಟ್ ಮಾಡ್ರಿ, ಐ ವಾಂಟ್ ಟು ಬಿಕಮ್ ಅ ಪೈಲಟ್ ಅಂತ ಹೇಳಿ. ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಪಡಿಲಿಕ್ಕೆ ಇವತ್ತಿಂದ ಸರ್ಚ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದರ ಜೊತೆಗೂ ಹಂಚ್ಕೊಳ್ಳೋದ್ರಿಂದ ನಿಮ್ಮ ನಾಲೆಜ್ ಅನ್ನು ಬೆಳೀತದ. ಅವ್ರಿಗೆ ಗೊತ್ತಿದ್ದನ್ನ ನಿಮಗೆ ಹೇಳ್ತಾರ. ಇಂತಹ ಸಾಕಷ್ಟು ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.